ಇಲ್ಲಿ ಜೀವನಕ್ಕಾಗಿ ನಾನಾ ವೇಷ, ಉತ್ತಮ ಸಮಾಜಕ್ಕಾಗಿ, ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಗುಪ್ತ ಮಾಹಿತಿಗಾಗಿ, ನೋವಿಗಾಗಿ, ನಲಿವಿಗಾಗಿ ಈ ಮಾರುವೇಷ. ಕಾಲನ್ನ ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿರುವ ಕಬಡ್ಡಿ ಆಟಗಾರ ಸುಷ್ಮಂತ್ರ ದಾರುಣತೆಯನ್ನ ಮಾರುವೇಷ ಕಾರ್ಯಕ್ರಮದಲ್ಲಿ ಬಿತ್ತರಿಸಿದ ನಂತರ ಆಗಿದ್ದೇನು. ये देखिए पवन की छलांग, इनके हम सारे फैन हैं, गजब का. ಕೇಳ್ದೆ ನಾನು ಕಾಲು ಕಟ್ ಮಾಡಿ ನಾ ಬೇರೆ ಏನೋ ಆಲ್ಟರ್ನೇಟ್ ಮಾಡ್ಕೊ, ಇಲ್ಲಪ್ಪ ನಾವು ಕಟ್ ಮಾಡೋದಿಲ್ಲ, ಬೇರೆ ಎಲ್ಲರೂ ಕಟ್ ಮಾಡಿಸ್ಕೊಳ್ಳಿ ಅಂತ. ಯುವ ಕಬಡ್ಡಿ ಆಟಗಾರನ ದಾರುಣ ಸ್ಥಿತಿಯನ್ನ ಅಂದು ಮಾರುವೇಷ ಕಾರ್ಯಕ್ರಮದಲ್ಲಿ ಕನ್ನಡದ, ದಕ್ಷಿಣ ಭಾರತದ, ಬಾಲಿವುಡ್ನಲ್ಲೂ ಸೈ ಎನಿಸಿಕೊಂಡಿರುವ ಹೆಸರಾಂತ ನಟರೊಬ್ಬರು ನೋಡಿದ್ರು. ಮುಂಬೈ ತಂಡದ ತರಬೇತುದಾರ ಸುಷ್ಮಂತ್ ನನ್ನ ಮುಂಬೈಗೆ ಕರೆದ್ರು. ಬೆಂಗಳೂರಿನಲ್ಲಿ ಊಟ ತಿಂಡಿ ಸರಿಯಾಗ್ತಿಲ್ಲ, ಸ್ವಗ್ರಾಮಕ್ಕೆ ತೆರಳಿ ಕೆಲವು ದಿನಗಳ ಕಾಲ ಸಜ್ಜುಗೊಳ್ಳಬೇಕು, ಆ ನಂತರ ಮುಂಬೈಗೆ ತೆರಳಬೇಕು ಅಂತ ನಿರ್ಧರಿಸಿ ಸ್ವಗ್ರಾಮವಾದ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಹೆದ್ದಾರಿಪುರಕ್ಕೆ ಬಂದುಬಿಟ್ಟ. ಮುಂಬೈಗೆ ತೆರಳಲು ಪ್ರಾಕ್ಟೀಸ್ ಮಾಡಲು ನಿಂತ. ಗ್ರಾಮಕ್ಕೆ ಬಂದು ಮುಂಬೈಗೆ ಹೋಗಲು ಸಜ್ಜಾಗ್ತಿದ್ದ ಸುಷ್ಮಂತ್ ಅಕ್ಕಪಕ್ಕ ಊರುಗಳಲ್ಲಿ ನಡೆದಂತಹ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಆಡಲು ನಿಂತ. ಅದೊಂದು ದಿನ ಆ ಒಂದು ಪಂದ್ಯದಲ್ಲಿ ಆಡ್ತಿರ್ಬೇಕಾದ್ರೆ ಕಾಲಿಗೆ ಪೆಟ್ಟು ಬಿದ್ದು ಬಿಡ್ತು. ಅಂತಹ ಪೆಟ್ಟುಗಳು ಅದೆಷ್ಟೋ ಅಂತ ಹೇಳಿ ಮತ್ತೊಂದು ಪಂದ್ಯದಲ್ಲಿ ಆಡಲು ಮುಂದಾದ ಸುಷ್ಮಂತ್ ಸ್ಲಿಪ್ ಆಗಿ ಕುಸಿದು ಬಿದ್ದು ಬಿಟ್ಟ. ಕೆಲ ವೈದ್ಯರು ನರದ ಸಮಸ್ಯೆ ಅಂತ ಹೇಳಿದ್ರು, ಇಡೀ ಕಾಲನ್ನೇ ಸೀಳಿಬಿಟ್ರು. ಕೆಲವರು ಮೂಳೆ ಸಮಸ್ಯೆ ಅಂತ ಹೇಳಿದ್ರು, ಮತ್ತೆ ಹಲವು ಆಪರೇಷನ್ಗಳನ್ನು ಮಾಡಿದ್ರು. ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕು ಅಂದ್ರು, ಅದನ್ನೂ ಕೂಡ ಮಾಡಿಸಲಾಯಿತು. ಆದರೆ ಏನೂ ಪ್ರಯೋಜನವಾಗಲಿಲ್ಲ, ಕಾಲಿಗೆ ಜೀವವೇ ಬರಲಿಲ್ಲ. ಇದೀಗ ಕೆಲ ಹಿರಿಯ ವೈದ್ಯರು ಮತ್ತೆ ಹಲವು ಚಿಕಿತ್ಸೆಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಇಂದು ಒಂದೊಂದು ಪೈಸೆಗೂ ಯೋಚಿಸುವಂತಹ ಸ್ಥಿತಿ ಈ ಕುಟುಂಬದ್ದಾಗಿದೆ. ಲಕ್ಷಾಂತರ ರೂಪಾಯಿಗಳನ್ನು ಸಾಲ ಮಾಡಿ ಮಗನಿಗೆ ನಾನಾ ಆಪರೇಷನ್ಗಳನ್ನು ಮಾಡಿಸಿರುವ ಪೋಷಕರು ಆಪರೇಷನ್ಗಾಗಿ ಹಣವಿಲ್ಲದೆ ರೋಧಿಸ್ತಿದ್ದಾರೆ. ಸಾಲನೂ ಬೇಕಾದಷ್ಟು ಮನೆ ತುಂಬ ಸಾಲ ಮಾಡ್ತೀನಿ. ಇನ್ನೇನು ಆಸ್ತಿ ಮನೇನು ಉಳಿಯೋದ್ರಾಗಿಲ್ಲ, ಇನ್ನು ಬೀದಿ ಮೇಲೆ ಹೋಗೋ ಲೆಕ್ಕರಾಗಿದ್ದೀವಿ. ಆಮೇಲೆ ಒಳ್ಳೆ ಪ್ಲೇಯರು, ಒಳ್ಳೆ ಆಟ ಆಡ್ತಿದ್ದ. ಈಗೇನು ಹೇಳೋಕ್ಕೂ ಒಟ್ಟು ಟೋಟಲು ನಮ್ಮದು ಹೋಗಿದ್ದು ಬಂದಿದ್ದು ಎಲ್ಲ ಲೆಕ್ಕ ಹಾಕಿದ್ರೆ 15 ದಾಟಿದೆ. ಇವರ ದಾರುಣ ಸ್ಥಿತಿಯನ್ನ ಮಾರುವೇಷ ಕಾರ್ಯಕ್ರಮದಲ್ಲಿ ನೋಡಿದ ಕನ್ನಡದ ಹೆಸರಾಂತ ನಾಯಕ ನಟರೊಬ್ಬರು ತೆಗೆದುಕೊಂಡಂತಹ ನಿರ್ಧಾರವಾದರೂ ಏನು, ಆ ಹೆಸರಾಂತ ನಟರಾದರೂ ಯಾರು ಎಂಬುದನ್ನು ತಿಳಿಯೋದಕ್ಕೂ ಮುಂಚೆ ಕಾರ್ಯಕ್ರಮ ಪ್ರಸಾರವಾದ ನಂತರ ಆಗಿದ್ದೇನು ಎಂಬುದನ್ನು ತಿಳಿಯೋಣ. ಮಾರುವೇಷ ಕಾರ್ಯಕ್ರಮದಲ್ಲಿ ಸುಷ್ಮಂತ್ರ ದಾರುಣ ಸ್ಥಿತಿಯನ್ನು ವೀಕ್ಷಿಸಿದ ವೀಕ್ಷಕ ಪ್ರಭುಗಳು ರಾಜ್ಯದ ನಾನಾ ಭಾಗಗಳಿಂದ ಫೋನ್ ಕರೆಗಳನ್ನು ಮಾಡಲಾರಂಭಿಸಿದ್ರು. ಬರೀ ಸ್ಲಿಪ್ ಆಗಿ ಕುಸಿದ ನಿಮಗೆ ಅಷ್ಟೊಂದು ಆಪರೇಷನ್ಗಳನ್ನು ಯಾಕೆ ಮಾಡಿದ್ರು, ಕಾಲನ್ನ ಯಾವ ಕಾರಣಕ್ಕಾಗಿ ಸೀಳಿದ್ರು, ನೀವು ಹೆದರಬೇಡಿ, ನಮ್ಮ ಕೈಲಾದಷ್ಟು ನೆರವನ್ನು ನಾವು ಮಾಡ್ತೀವಿ ಅಂತ ಹೇಳಲು ನಿಂತರು.
ಫೋನ್ ಕರೆಗಳನ್ನು ಮಾಡಿದ. ಸುಷ್ಮಂತ್ರಲ್ಲಿ ಧೈರ್ಯವನ್ನು ತುಂಬಿದ ವೀಕ್ಷಕ ಪ್ರಭುಗಳು ಆನ್ಲೈನ್ ಮೂಲಕ ಹಣ ಸಂದಾಯ ಮಾಡಲು ನಿಂತರು. ಇಲ್ಲಿಯವರೆಗೂ ಸುಷ್ಮಂತ್ ಅವರ ಅಕೌಂಟ್ಗೆ ಸಂದಾಯವಾಗಿರುವ ಹಣವಾದರೂ ಎಷ್ಟು ಅಂದರೆ 60,000 ರೂಪಾಯಿಗಳು. ಕೊಯಮತ್ತೂರು ಗಂಗಾ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಚೆನ್ನಾಗಿದೆ, ಅಲ್ಲಿ ಹೋಗಿ ಒಂದು ಟೈಮ್ ತೋರಿಸಿ ಅಂತ ಅಂದರು. ಆಯಿತು ಸರಿ ಅಂತ ಹೇಳ್ಬಿಟ್ಟು ನಾನು ಕೊಯಮತ್ತೂರು ಹಾಸ್ಪಿಟಲಿಗೆ ಹೋದೆ. ಅಲ್ಲಿ ಆಯಿತು ಸರಿ ನಾವು ಸರಿ ಮಾಡಿಕೊಡ್ತೀವಿ, ಆದರೆ 10 ಲಕ್ಷ ರೂಪಾಯಿ ಅಮೌಂಟ್ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ಮನೆ ಆರ್ಥಿಕ ಸ್ಥಿತಿ ತುಂಬ ಇದಾಗಿರೋದಿಲ್ಲ, ಹಾಗಾಗಿ ನಾನು ಕಾಲು ಹತ್ಲಾಗಿ 10 ಲಕ್ಷ ಅಷ್ಟು ಇದು ಮಾಡೋದು ನನಗೆ ತುಂಬ ಕಷ್ಟ ಆಗಿತ್ತು. ಬೇಡ ಹತ್ಲ ಕಾಲು ಕಟ್ ಮಾಡಿಸ್ಕೊಳ್ಳೋಣ ಅನ್ನೋ ತೀರ್ಮಾನದಲ್ಲಿದೆ. ಮಾರುವೇಷ ಪ್ರೋಗ್ರಾಮ್ ಬಂದ್ರ ಮೇಲೆ ನನ್ನ ಅಕೌಂಟಿಗೆ 60,000 ಹಣವನ್ನು ಸಮೇತ ಬಂದಿದೆ. 60,000 ರೂಪಾಯಿಗಳಷ್ಟು ಹಣದ ನೆರವನ್ನು ನೀಡಿರುವ ವೀಕ್ಷಕ ಪ್ರಭುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಿರುವ ಸುಷ್ಮಂತ್ಗೆ ಮತ್ತೆ ಯೋಚನೆ ಆರಂಭವಾಯಿತು. ಉಳಿದ ಹಣಕ್ಕೆ ಏನು ಮಾಡೋದು ಅಂತ ಯೋಚಿಸ್ತಿರ್ಬೇಕಾದ್ರೆ, ಯೋಚನೆ ಬೇಡ, ನಾನು ನಿನ್ನ ನೆರವಿಗೆ ನಿಲ್ತೀನಿ ಅಂತ ಕನ್ನಡದ ಹೆಸರಾಂತ ನಟರೊಬ್ಬರು ಮುಂದೆ ಬಂದಿದ್ದಾರೆ. ಆ ಹೆಸರಾಂತ ನಟರಾದ್ರು ಯಾರು, ಆ ಸಹೃದಯಿ ನಟರಾದ್ರು ಯಾರು ಅಂದರೆ ಸುದೀಪ್. ನೊಂದವರ ಕಷ್ಟದಲ್ಲಿರುವ ಜನರ ನೆರವಿಗೆ ನಿಲ್ಲಲು ಸುದೀಪ್ ರವರು ಒಂದು ತಂಡವನ್ನ ಕಟ್ಕೊಂಡಿದ್ದಾರೆ. ಆ ತಂಡದ ಹೆಸರು ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿ ಅಂತ. ಈ ಸೊಸೈಟಿಯ ಮೂಲಕ ಸದ್ದಿಲ್ಲದೆ ಇಲ್ಲಿಗಾಗಲೇ ಬಹಳಷ್ಟು ಜನರಿಗೆ ನೆರವನ್ನ ನೀಡಿರುವ, ಸ್ಪಂದಿಸಿರುವ ಸಹೃದಯಿ ಸುದೀಪ್ ರವರು ಅಂದು TV9 ಮಾರುವೇಷ ಕಾರ್ಯಕ್ರಮದಲ್ಲಿ ಯುವ ಕಬಡ್ಡಿ ಆಟಗಾರ ಸುಷ್ಮಂತ್ ಅವರ ದಾರುಣತೆಯನ್ನ ನೋಡಿದ್ರು. ಕಾರ್ಯಕ್ರಮವನ್ನು ನೋಡಿದ ಕೂಡಲೇ ಒಂದು ನಿರ್ಧಾರವನ್ನ ಮಾಡಿದ್ರು. ಆ ನಿರ್ಧಾರವೇ ಸುಷ್ಮಂತ್ ಅವರ ನೆರವಿಗೆ ನಿಲ್ಲೋದು. ಅಂತಹ ನಿರ್ಧಾರವನ್ನ ಮಾಡಿದ ಸುದೀಪ್ ರವರು ತಮ್ಮ ತಂಡಕ್ಕೆ ಕೂಡಲೇ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಹೆದ್ದಾರಿಪುರಕ್ಕೆ ಹೋಗಿ ಸುಷ್ಮಂತ್ ಅವರನ್ನ ನೋಡ್ಕೊಂಡು ಬನ್ನಿ ಅಂತ ಕಳಿಸಿದ್ರು. ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿಯ ಸದಸ್ಯರು ಬೆಂಗಳೂರಿನಿಂದ ಹೆದ್ದಾರಿಪುರಕ್ಕೆ ಬಂದರು. ಬೆಂಗಳೂರಿನಿಂದ ಶಿವಮೊಗ್ಗದ ಹೆದ್ದಾರಿಪುರಕ್ಕೆ ಬಂದ ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿಯ ತಂಡವು ಸುಷ್ಮಂತ್ರ ದಾರುಣ ಸ್ಥಿತಿಯನ್ನ ಕಣ್ಣಾರೆ ನೋಡಿತು. ಹೆದರಬೇಡ, ಸುದೀಪ್ ಅವರು ನಿನ್ನ ನೆರವಿಗೆ ನಿಲ್ಲಲು ನಿರ್ಧರಿಸಿದ್ದಾರೆ ಅಂತ ಸುಷ್ಮಂತ್ರಲ್ಲಿ ಧೈರ್ಯ ತುಂಬಿದ್ರು. ನನಗೆ ಸುದೀಪ್ ಸರ್ ಒಂದು ಕಾಲ್ ಮಾಡಿದ್ರು, ಫೋನ್ ಮಾಡಿಬಿಟ್ಟು ಒಂದು ವಿಡಿಯೋ ಕಳಿಸಿದ್ರು. ಇದು ನೋಡಿ, ಇದರಲ್ಲಿ TV9ನಲ್ಲಿ ಬರ್ತಾ ಇರೋವಂಥ ಮಾರುವೇಷದ ಪ್ರೋಗ್ರಾಮಲ್ಲಿ ಒಬ್ಬ ಯುವಕನ ಬಗ್ಗೆ ಬರ್ತಾ ಇದೆ, ಇದನ್ನು ಏನು ನೋಡಿ ಅಂತ ನನಗೆ ಹೇಳಿದೆ. ಸೊ ನಾನೇನು ಮಾಡಿದೆ, ಅದನ್ನು ಕಳಿಸಿದ ವಿಡಿಯೋ ಮತ್ತು ಅದನ್ನು ಲಿಂಕ್ ತಗೊಂಡು ನೋಡಿದಾಗ ಅದರಲ್ಲಿ ಕಬಡ್ಡಿ ರಿಪ್ಪನ್ಪೇಟೆಯಿಂದ ಅವ್ರಿಗೆ ಕಾಲುಗಳದ್ದು ಮೆಡಿಕಲ್ ಇದಾಗಿ ಕಾಲುಗಳನ್ನೇ ಪಾಪ ಇದಾಗಿರುವಂಥದ್ದು ಗೊತ್ತಾಯಿತು. ಮತ್ತೆ ನಾನು ಹೇಳಿದೆ, ಸರ್ ನೋಡಿದೆ ಸರ್, ಎಲ್ಲ ವಿಷಯಗಳನ್ನು ನೋಡಿದೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಇವ್ರನ್ನ ರೀಚ್ ಮಾಡಿ ಅವ್ರಿಗೆ ಏನು ಸಹಾಯ ಮಾಡ್ಬೋದು ನಮ್ಮ ಕಡೆಯಿಂದ ಅದನ್ನು ಮಾಡಿ ಅಂತ ಸುದೀಪ್ ಸರ್ ನನಗೆ ಇಂಟಿಮೇಷನ್ ಕೊಟ್ಟರು. ಹಾಗಾಗಿ ನಾನು ಇವತ್ತು ಇಲ್ಲಿ ಬಂದು ನಮ್ಮ ಸುಷ್ಮಂತ್ ಅವ್ರನ್ನ ಮೀಟ್ ಮಾಡಿದೆ. ತುಂಬ ನೋವಾಯಿತು. ನಾನು ಹೇಳಿದ್ದೀನಿ, ಜೀವನ ಇಲ್ಲಿಗೆ ಮುಗಿಯೋದಿಲ್ಲ, ಯಾವತ್ತೂ ಲೈಫ್ ಅನ್ನೋದು ಯಾವತ್ತಿದ್ರೂ ಹೋರಾಟನೇ. ಸೊ ಮಾಡಿ, ಕಬಡ್ಡಿ ನಿಮ್ಮನ್ನು ಆಡಕ್ಕೆ ಬಿಡದೇ ಇರ್ಬೋದು, ಆದರೆ ನೀವು ಆಡಿಸ್ಬೋದು ಮತ್ತು ಕಲಿಸ್ಬೋದು. ನೀವು ಬೇಗ ಆರೋಗ್ಯವಾಗಿ ಇದಾಗಲಿ, ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳಿದ್ದೀವಿ. ಹಾಗಾಗಿ TV9 ಮಾರುವೇಷ ತಂಡದಿಂದ ಈಗೇನವರು ಫಂಡನ್ನು ಅವರಿಗೆ ಸಹಾಯ ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ, ಮಾಡಲಿ. ನಾವು ನಮ್ಮ ಕಡೆಯಿಂದನೂ ಅವರಿಗೆ ಎಷ್ಟು ತಲುಪಬೇಕು ಅಷ್ಟು ಸಹಾಯನ ನಾವು ಖಂಡಿತ ಮಾಡ್ತೀವಿ. ಸುದೀಪ್ ಸಾರು ಮತ್ತು ಕಿಚ್ಚ ಸುದೀಪ ಚಾರಿಟಬಲ್ ಸೊಸೈಟಿ, ಇದು ಎರಡು ಸುಷ್ಮಂತ್ ಅವರ ಹಿಂದೆ ಇರುತ್ತೆ. TV9 ಅವರು ನೀವು ಮಾಡಿರೋಂಥ ಈ ಮಾರುವೇಷ ಕಾರ್ಯಕ್ರಮ ಏನಿದೆ, ಇದು ಎಷ್ಟೋ ನಮ್ಮ ಕಿಚ್ಚ ಸುದೀಪ ಚಾರಿಟಬಲ್ ಸೊಸೈಟಿಗೆ ಒಂದಷ್ಟು ಸ್ಫೂರ್ತಿ. ನೀವು ಮಾಡೋ ಕಾರ್ಯಕ್ರಮಗಳು ಎಲ್ಲ ಒಂದು ಕಡೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸಾರ್ಥಕ ಆಗಬೇಕು. ಯಾವುದೇ ಒಂದು ಸಣ್ಣ ಕಾರ್ಯಕ್ರಮಗಳಾದರೂ ಒಂದು ಸಣ್ಣ ಸಹಾಯ ಮಾಡಿದ್ರೆ ಅದು ಸಾರ್ಥಕತೆ ಇರಬೇಕು ಅಂತ.
ಇವತ್ತು ಆಗ ಅನ್ನಿಸ್ತು. ನಮ್ಮ ಊರ ಕಣ್ಣಾಗೋ ಸರದಾರ ಕಣು ಇವನು. ಹೆಸರಾಂತ ನಟ ಸುದೀಪ್ ಅವರು ನೆರವಿಗೆ ಮುಂದಾಗಿರುವ ಸಂಗತಿ ಸುಷ್ಮಂತ್ ಹಾಗೂ ಇಡೀ ಮನೆ ಮಂದಿಯಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ. ನೆರವಿಗೆ ನಿಂತ ವೀಕ್ಷಕ ಪ್ರಭುಗಳಿಗೆ, ನೆರವಿಗೆ ಮುಂದಾಗಿರುವ ಸುದೀಪ್ ಅವರಿಗೆ ಹಾಗೂ TV9ಗೆ ಇಡೀ ಕುಟುಂಬ ಇದೀಗ ಧನ್ಯವಾದಗಳನ್ನು ತಿಳಿಸ್ತಿದೆ. ಹಾಗೆ ಕ್ಲಾಸಿಕ್ ನ್ಯಾಷನಲ್ ಕ್ಲಬ್ ಮಲ್ಲೇಶ್ವರ ಅವರು ಸಹಿತ ನನ್ನ ಅಕೌಂಟಿಗೆ 20,000 ರೂಪಾಯಿ ಹಾಕಿದ್ದಾರೆ. ನನ್ನ ಅಕೌಂಟಿಗೆ ಹಾಕಿದ ಅಮೌಂಟ್ 1 ರೂಪಾಯಿದಿಂದ ಎಷ್ಟೋ ಸಾವಿರಾರು ರೂಪಾಯಿಗಳು ಹಾಕಿರುವಂಥ ಎಲ್ಲ ದಾನಿಗಳಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಕಿಚ್ಚ ಸುದೀಪ್ ಸರ್ ಅವರು ಇವತ್ತು ನಮ್ಮ ಮನೆ ಅವರ ತಂಡ ಟ್ರಸ್ಟ್ ಬಂದುಬಿಟ್ಟು ನನ್ನ ನೋಡಿಬಿಟ್ಟು ನಾನು ಸಂಪೂರ್ಣವಾಗಿ ನಮ್ಮ ಕಡೆಯಿಂದ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನ ಕಡೆಯಿಂದ ನಮ್ಮ ಕುಟುಂಬದವರಿಂದ ಅವರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಹಾಗೆ ಮಾರುವೇಷ TV9 ತಂಡ ಶಿವಮೊಗ್ಗದವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಸುಷ್ಮಂತ್ ಅವರ ಜೀವನದಲ್ಲಾಗುವಂತಹ ಬದಲಾವಣೆಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ನಮ್ಮ ಮಾರುವೇಷ ತಂಡವು ಹಾಸನದಲ್ಲಿ ಹೆಜ್ಜೆಗಳನ್ನು ಹಾಕಿದಾಗ ಕುತೂಹಲವೊಂದು ಬಯಲಾಯಿತು. ನಮ್ಮ ಮಾರುವೇಷ ತಂಡವು ಹಾಸನ ಪಟ್ಟಣದಲ್ಲಿನ ಆ ಒಂದು ಮನೆಗೆ ಹೋದಾಗ ಒಂದು ಕುತೂಹಲ ಎದುರಾಯಿತು. ಒಂದು ಮಾಹಿತಿಯನ್ನಾಧರಿಸಿ ನಮ್ಮ ಮಾರುವೇಷ ತಂಡ ಹಾಸನ ಪಟ್ಟಣದಲ್ಲಿ ಹೆಜ್ಜೆಗಳನ್ನು ಹಾಕಿತು. ನಮಗೆ ಸಿಕ್ಕಿದ ಆ ಮಾಹಿತಿ ಬಹಳಷ್ಟು ಕುತೂಹಲಕಾರಿಯಾಗಿತ್ತು. ಹಾಗಾದರೆ ಅಂಥ ಕುತೂಹಲಕಾರಿ ಮಾಹಿತಿಯಾದರೂ ಏನು ಅಂದರೆ, ಹಾಸನ ಪಟ್ಟಣದಲ್ಲಿರುವ ಆತ ಜಗತ್ಪ್ರಸಿದ್ಧಿಯನ್ನ ಹೊಂದಿರುವ ಮಾನವ ಕಂಪ್ಯೂಟರ್ ಅಂತಲೇ ಹೆಸರನ್ನ ಮಾಡಿದ್ದ ಶಕುಂತಲಾ ದೇವಿಯವರನ್ನ ಜ್ಞಾಪಿಸ್ತಾನಂತೆ. ಎಷ್ಟೇ ಸಂಖ್ಯೆಗಳನ್ನು ಹೇಳಿದ್ರೂ ಕೂಡೋದಾಗಲಿ, ಭಾಗಾಕಾರ ಮಾಡೋದಾಗಲಿ, ಕಳೆಯುವ ಲೆಕ್ಕಾಚಾರವಾಗಲಿ ಥಟ್ಟಂತ ಉತ್ತರ ನೀಡಿ ಜಗತ್ಪ್ರಸಿದ್ಧಿಯನ್ನ ಹೊಂದಿದ್ದ ಶಕುಂತಲಾ ದೇವಿಯವರನ್ನ ಆತ ಜ್ಞಾಪಿಸೋದಾದರೂ ಹೇಗೆ ಅಂದರೆ, ಆತ ಮುಂದಿನ 100 ವರ್ಷಗಳಲ್ಲಿ ಯಾವ ತಿಂಗಳಲ್ಲಿ ಎಷ್ಟು ಭಾನುವಾರಗಳು ಬರುತ್ತವೆ, ಎಷ್ಟು ಸೋಮವಾರಗಳು ಬರುತ್ತವೆ, ಅವು ಯಾವ ದಿನಾಂಕದಂದು ಬರುತ್ತವೆ ಅಂತ ಥಟ್ಟಂತ ಹೇಳಿಬಿಡ್ತಾನಂತೆ. ಆತ ಕೆಲವು ನಿಮಿಷಗಳಲ್ಲಿ ಸುಮಾರು 250 ಕವಿಗಳ ಹೆಸರನ್ನ ಹೇಳಿಬಿಡ್ತಾನಂತೆ. ಆತ ಕ್ಷಣ ಮಾತ್ರದಲ್ಲಿ ಕರ್ನಾಟಕದ ಮೊದಲುಗಳನ್ನು ಹೇಳಿಬಿಡ್ತಾನಂತೆ. ಯಾವ ವರ್ಷದಲ್ಲಿ ಎಷ್ಟನೇ ಸಾಹಿತ್ಯ ಸಮ್ಮೇಳನ ನಡೆಯಿತು, ಆಗಿನ ಅಧ್ಯಕ್ಷರ್ಯಾರು ಎಂಬುದನ್ನು ಆತ ಥಟ್ಟಂತ ಹೇಳಿಬಿಡ್ತಾನಂತೆ. ಬುದ್ಧಿ ಸಾಮರ್ಥ್ಯದಲ್ಲಿ ನಿಸ್ಸೀಮನೆನಿಸಿಕೊಂಡಿರೋ ಆತ ಇಲ್ಲಿಗಾಗಲೇ ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದಾನಂತೆ, ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾನಂತೆ. ಆದರೆ ಆತ ಇದೀಗ ಬಾಡಿಗೆ ಕಟ್ಟಲು ಸಾಧ್ಯವಾಗದೆ ಓರ್ವರ ಸಹಾಯದೊಂದಿಗೆ ಒಂದು ಖಾಸಗಿ ಶಾಲಾ ಕಟ್ಟಡದ ಕೊಠಡಿಯಲ್ಲಿ ತನ್ನ ತಾಯಿಯೊಂದಿಗೆ ಜೀವನ ಸಾಗಿಸ್ತಿದ್ದಾನಂತೆ. ಅಂತಹ ಕಷ್ಟದೊಂದಿಗೆ ಜೀವನ ಸಾಗಿಸ್ತಿರುವ ಆತನಾದರೂ ಯಾರು ಅಂದರೆ ಅಂಧ ಯುವಕ ಲೋಕೇಶ್. ಲೋಕೇಶ್ ಅವರೇ, ಹೇಗಿದ್ದೀರಾ? ನೀವು 250 ಕನ್ನಡ ಕವಿಗಳ ಹೆಸರುಗಳನ್ನ ಪಟಪಟ ಅಂತ ಹೇಳ್ಬಿಡ್ತೀರಂತೆ, ಹೇಳಿ ನೋಡೋಣ ಅಂದಾಗ, ಪಂಪ, ರನ್ನ, ಪನ್ನ, ಜನ್ನ, ನೇಸೇನ, ನಾಗಚಂದ್ರ, ನೇಮಿಚಂದ್ರ, ಹರಿಹರ, ರಾಘವಂಕ, ಕುಮಾರವ್ಯಾಸ, ಚಾಮರಸ, ಆಂಡಯ್ಯ, ಕುಮಾರ ವಾಲ್ಮೀಕಿ, ಷಡಕ್ಷರಿದೇವ, ಸಂಚಿವನ್ನಮ್ಮ, ಎಳವನೆ ಕಟ್ಟಿ ಗಿರಿಯಮ್ಮ, ರತ್ನಾಕರವರ್ಣಿ, ಪೊಲೆಗೆರೆ ಸೋಮನಾಥ, ತಿರುಮಲಾರ್ಯ, ಶಿವಕೋಟಾಚಾರ್ಯ, ಅಮೋಘ ತೃಪತುಂಗ, ತಿಮ್ಮಬ್ಬೆ, ಕಂತಿ, ಚಾಮುಂಡರಾಯ, ದುರ್ಗಸಿಂಹ, ರುದ್ರಭಟ್ಟ, ಕೇಶರಾಜ, ಮಲ್ಲಿಕಾರ್ಜುನ, ಚನ್ನಬಸವಣ್ಣ, ಉರಿಲಿಂಗಪೆದ್ದೆ, ಅಂಬಿಗರ ಚೌಡಯ್ಯ, ಶ್ರೀಪಾದರಾಯರು, ವ್ಯಾಸರಾಯರು, ವಾದ್ಯರಾಜರು, ಪುರಂದರದಾಸರು, ಕನಕದಾಸರು, ಜಿ.ಎಸ್. ಶಿವರುದ್ರಪ್ಪ, ಸಿ.ಪಿ. ಲಿಂಗಣ್ಣ, ಚದುರಂಗ, ಎಚ್.ಎಲ್. ನಾಗೇಗೌಡ, ಚನ್ನವೀರ ಕಣವಿ, ಕಯ್ಯರ ಕಿಂಗಣರೈ, ಎಸ್.ಎಲ್. ಭೈರಪ್ಪ, ಶಾಂತದೇವಿ ಮಾಳ್ವಾಡ, ಯುವರ್ ಅನಂತಮೂರ್ತಿ, ಪಾಟೀಲ್ ಪುಟ್ಟಪ್ಪ, ಕಮಲ ಹಂಪನ, ಶಾಂತರಸ, ಕೆ.ಎಸ್. ನಿಸಾರ್ ಅಹಮದ್, ಪ್ರೊಫೆಸರ್ ಎಲ್. ಎಸ್. ಶೇಷಗಿರಿರಾವ್, ಎಲ್. ಬಸವರಾಜು, ಗೀತಾ ನಾಗಭೂಷಣ, ನಾ ಡಿಸೋಜ, ಸಿದ್ದಿಲಿಂಗಯ್ಯ. ಹೀಗೆ 250 ಕವಿಗಳ ಹೆಸರುಗಳನ್ನು ಪಟಪಟ ಅಂತ ಹೇಳೋ ಅಂಧ ಯುವಕ ಲೋಕೇಶ್ 100 ವರ್ಷಗಳ ಒಂದು ಕ್ಯಾಲೆಂಡರ್ ಸಿದ್ಧಪಡಿಸಿದ್ದಾರೆ.
2005ರಿಂದ 2104ನೇ ವರ್ಷದವರೆಗೂ ಕ್ಯಾಲೆಂಡರ್ ಸಿದ್ಧಪಡಿಸಿರುವ BV ಲೋಕೇಶ್ರ ಮುಂದೆ ನಾವೊಂದು ಪ್ರಶ್ನೆಯನ್ನ ಇಟ್ಟೆವು. ಆ ಪ್ರಶ್ನೆಯೇ 2056ನೇ ಇಸ್ವಿಯ ಮಾರ್ಚ್ ತಿಂಗಳಲ್ಲಿ ಬುಧವಾರಗಳು ಯಾವ್ಯಾವ ಡೇಟ್ನಲ್ಲಿ ಬರುತ್ತವೆ ಎಂಬ ಪ್ರಶ್ನೆ. ಅಂತಹ ಪ್ರಶ್ನೆಯನ್ನ ಲೋಕೇಶ್ರ ಮುಂದೆ ಇಟ್ಟ ಕೂಡಲೇ 2056 ಮಾರ್ಚ್ ಬುಧವಾರ ಯಾವ್ಯಾವ ಡೇಟ್ ಬರುತ್ತೆ? ಬುಧವಾರ 1, 8, 15, 22, 29. ಹಾಗೇನೆ ಅದೇ 2056 ಡಿಸೆಂಬರ್ ಶನಿವಾರ ಯಾವ ಡೇಟ್ ಬರ್ತದೆ? ಶನಿವಾರ 2, 9, 16, 23, 30. 2057ನೇ ಇಸ್ವಿ ಆಗಸ್ಟ್ ತಿಂಗಳು ಶುಕ್ರವಾರ ಯಾವ್ಯಾವ ದಿನ ಬರ್ತದೆ? 3, 10, 17, 24, 31. ಮೇ 2059ನೇ ಇಸ್ವಿ ಮೇ ತಿಂಗಳು ಸೋಮವಾರ ಯಾವ ಡೇಟ್ ಬರ್ತದೆ? 5, 12, 19, 26. 2061ನೇ ಇಸ್ವಿ ಜೂನ್ ತಿಂಗಳು ಮಂಗಳವಾರ ಯಾವ ಡೇಟ್ ಬರುತ್ತೆ? 7, 14, 21, 28. ನವೆಂಬರ್ ಬುಧವಾರ 2061ನೇ ಇಸ್ವಿ 2, 9, 16, 23, 30. ನಮ್ಮ ತಂಡ ಆಶ್ಚರ್ಯಗೊಂಡಿತು, ಕುತೂಹಲಗೊಂಡಿತು. ಇಂತಹ ಸಂಗತಿಗಳ ಜೊತೆಗೆ ಎಷ್ಟನೇ ಸಾಹಿತ್ಯ ಸಮ್ಮೇಳನವು ಯಾವ ಇಸ್ವಿಯಲ್ಲಿ ನಡೆಯಿತು, ಎಲ್ಲಿ ನಡೆಯಿತು, ಅಧ್ಯಕ್ಷರು ಯಾರು ಎಂಬ ಪ್ರಶ್ನೆಗಳನ್ನ ನಮ್ಮ ತಂಡವು ಕೇಳಲು ನಿಂತಾಗ ಲೋಕೇಶ್ರಿಂದ ಸಿಕ್ಕಂತಹ ನಿಖರ ಉತ್ತರವು ನಮ್ಮನ್ನ ಕುತೂಹಲದಲ್ಲಿ ಮುಳುಗಿಸಿತು. ಮೊದಲನೇ ಕನ್ನಡ ಸಾಹಿತ್ಯ ಸಮ್ಮೇಳನ 1915, ಸ್ಥಳ ಬೆಂಗಳೂರು, HV ನಂಜುಂಡಯ್ಯನವರ ಅಧ್ಯಕ್ಷತೆಯಲ್ಲಿ. 8ನೇ ಸಾಹಿತ್ಯ ಸಮ್ಮೇಳನ 8, 1922, ಸ್ಥಳ ದಾವಣಗೆರೆ, M. ವೆಂಕಟಕೃಷ್ಣಯ್ಯ ಅವರ ಅಧ್ಯಕ್ಷತೆಯಲ್ಲಿ. 12ನೇದು 12, ಫಾಗೋ ಅಳಕಟ್ಟಿ, 1926, ಸ್ಥಳ ಬಳ್ಳಾರಿಯಲ್ಲಿ. 14, ಕಲಬುರಗಿ, 1928, BM ಶ್ರೀಕಂಠಯ್ಯನವರ ಅಧ್ಯಕ್ಷತೆಯಲ್ಲಿ. ಇನ್ನು ಯಾವ ವರ್ಷದ ಯಾವ ದಿನದಲ್ಲಿ ಯಾವ ವಿದ್ಯಮಾನಗಳು ನಡೆದವು, ಸ್ವತಂತ್ರ ಹೋರಾಟಗಾರರ ಬಗ್ಗೆ, ಕನ್ನಡದ ಮೊದಲುಗಳ ಬಗ್ಗೆ, ಐತಿಹಾಸಿಕ ಘಟನೆಗಳ ಬಗ್ಗೆ ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಲೋಕೇಶ್ ಉತ್ತರಿಸಿದ ರೀತಿ ನಮ್ಮನ್ನ ರೋಮಾಂಚನಗೊಳಿಸಿತು. ಇಂತಹ ಬುದ್ಧಿ ಸಾಮರ್ಥ್ಯವಿರೋ ಅಂಧ ಯುವಕ ಲೋಕೇಶ್ಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿವೆ. ಆದರೆ ಅವುಗಳನ್ನು ಏನು ಮಾಡೋದು ಸರ್, ಇಡೋದಕ್ಕೆ ಜಾಗ ಇಲ್ಲ, ಅವುಗಳಿಂದ ನಮ್ಮ ಜೀವನ ಸಾಗ್ತಿಲ್ಲ ಎಂಬ ಮಾತು ಲೋಕೇಶ್ ಅವರ ತಾಯಿ ಪ್ರಮೀಳಾ ಅವರದ್ದಾಗಿದೆ. ಲೋಕೇಶನ್ಗೆ ಯಂಗ್ ಅಚೀವರ್ ಅವಾರ್ಡ್ ಬಂದಿದೆ. ಆಮೇಲೆ ತುಂಬ ಸರಿ ಅವನಿಗೆ ಒಂದು 37 ಬಾರಿ ಅವನಿಗೆ ಸನ್ಮಾನ ಆಗಿದೆ. ಪ್ರಶಸ್ತಿ ಫಲಕಗಳು ಮನೆ ತುಂಬ ಇದೆ, ಆದರೆ ಮನೇಲಿ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಮನೆ ಇಲ್ಲ, ಹಾಗಾಗಿದೆ. ಒಂದು ಮೂಟೆಗಟ್ಟಲೆ ಇದೆ, ಒಂದು ಇದು ಮೂಮೆಂಟ್ಸು, ಶಾಲುಗಳು, ಹಾರಗಳು ಇದೆ, ಮನೆ ತುಂಬ ಇದೆ ಅಷ್ಟೇ. ಚಿಕ್ಕಂದಿನಲ್ಲೇ ತಂದೆಯನ್ನ ಕಳೆದುಕೊಂಡ ಲೋಕೇಶ್ರನ್ನ ತಾಯಿ ಪ್ರಮೀಳಾರವರು ಕಷ್ಟಪಟ್ಟು ಸಾಕಿದ್ರು, ಸಲುಹಿದ್ರು. ಚಿಕ್ಕಂದಿನಿಂದಲೇ ಕಾಣಿಸಿಕೊಂಡ ಅಗಾಧವಾದ ನೆನಪಿನ ಶಕ್ತಿ ಹಾಗೂ ಬುದ್ಧಿಶಕ್ತಿಯನ್ನು ಮನಗಂಡ ತಾಯಿ ಪ್ರಮೀಳಾರವರು ಬ್ರೈಲ್ ಲಿಪಿಯ ಮೂಲಕ ಶಿಕ್ಷಣ ಕೊಡಿಸಿದ್ರು. PUC-ವರೆಗೂ ಓದಿರುವ ಲೋಕೇಶ್ ತನ್ನಲ್ಲಿರೋ ಬುದ್ಧಿ ಸಾಮರ್ಥ್ಯದಿಂದ ಶಾಲೆಗಳಲ್ಲಿ ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಮಾಡಿ ಜೊತೆಗೆ ಸಂಗೀತವನ್ನು ಹೇಳಿಕೊಡೋದರ ಮೂಲಕ ದುಡಿಯಲು ನಿಂತರು, ಮನೆಯನ್ನ ನಡೆಸಲು ನಿಂತರು. ಆದರೆ ಕೋವಿಡ್ ಮಹಾಮಾರಿ ಇವರ ಜೀವನವನ್ನೇ ಕಿತ್ಕೊಂಡ್ಬಿಡ್ತು. ಎರಡು ಶಾಲೆಯಲ್ಲಿ ಅತಿಥಿ ಸಂಗೀತ ಶಿಕ್ಷಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ಕೋವಿಡ್ ಕಾರಣದಿಂದ ಶಾಲೆ ಮುಚ್ಚೋಯ್ತು. ಇದರ ನಡುವೆ ನಮ್ಮ ಮನೆ ಬಿದ್ದೋಯ್ತು. ನಾವು ತುಂಬ ಕಷ್ಟದಲ್ಲಿದ್ದೀವಿ. ಮತ್ತು ಬಾಡಿಗೆ ಕಟ್ಟಕ್ಕೂ ನಮ್ಮ ಬಳಿ ಹಣ ಇಲ್ಲ. ಬಿದ್ದು ಹೋದ ಮನೆಯನ್ನ ಪೂರ್ಣಗೊಳಿಸಲು ಸಾಧ್ಯವಾಗದೆ, ಬಾಡಿಗೆ ಕಟ್ಟಲು ಸಾಧ್ಯವಾಗದೆ, ಇದೀಗ ಒಂದು ಖಾಸಗಿ ಶಾಲಾ ಕೊಠಡಿಯಲ್ಲಿ ಜೀವನ ಸಾಗಿಸುತ್ತಿರುವ, ಎಲ್ಲದಕ್ಕೂ ಸಮಸ್ಯೆ ಎದುರಾಗಿರುವ ಅಂಧ ಯುವಕ ಲೋಕೇಶ್ ಹಾಗೂ ಅವರ ತಾಯಿಯವರ ನೆರವಿಗೆ ನಿಲ್ಲಲು ಬಯಸುವವರು ಅವರ ಈ ಜಂಟಿ ಅಕೌಂಟ್ಗೆ ಹಣ ಸಂದಾಯ ಮಾಡಬಹುದಾಗಿದೆ. ಲೋಕೇಶ್ BV ಅಂಡ್ KM ಪ್ರಮೀಳಾ. ಅಕೌಂಟ್ ನಂಬರ್ 2004000100102
2930. IFSC code PUNB 02000400. Punjab National Bank, Hassan. Mobile number 99453 00840. ಕೊರೋನಾ ಆಕ್ರಮಣದಿಂದ ದುಡಿಮೆ ನಿಂತು ಹೋಯಿತು. ಇದೇ ಸಮಯದಲ್ಲಿ ಇದ್ದ ಒಂದು ಪುಟ್ಟ ಮನೆ ಬಿದ್ದು ಹೋಯಿತು. ಒಂದು ಖಾಸಗಿ ಶಾಲಾ ಕೊಠಡಿಯಲ್ಲಿ ಜೀವನ ಸಾಗಿಸುತ್ತಿರುವ ಅಂಧ ಯುವಕ, ಬುದ್ಧಿಶಾಲಿ ಯುವಕ ಲೋಕೇಶ್ ಹಾಗೂ ಅವರ ತಾಯಿಯವರ ನೆರವಿಗೆ ನೀವು ನಾವು ನಿಂತರೆ ಅವರ ಕಷ್ಟ ದೂರಾಗಬಹುದು. ಇಲ್ಲಿ ಜೀವನಕ್ಕಾಗಿ ನಾನಾ ವೇಷ, ಉತ್ತಮ ಸಮಾಜಕ್ಕಾಗಿ ಈ ಮಾರುವೇಷ.